ಡಾಕ್ಟರ್ ಮನು ಹೆಗಡೆ ಪ್ಲೀಸ್. ಎಲ್ರಿಗೂ ಶುಭ ಸಂಜೆ. ಬಹುತೇಕ ಇಷ್ಟೊತ್ತಿಗಾಗಲೇ ನಮಗೆ ಗೊತ್ತಾಗ್ತಾ ಇದೆ ನಮ್ಮ ಜಿಲ್ಲೆ ಯಾಕೆ ಆಗ್ತಾ ಇಲ್ಲ ಅಂತ. ಒಂದು ತಾಸಿನ ಕಾರ್ಯಕ್ರಮದಲ್ಲಿ ಇಡೀ ಸಭೆನ ನಮಗೆ ಹಿಡಿದಿಟ್ಕೊಳ್ಳಿಕ್ಕಾಗಲಿಲ್ಲ ಹೇಳೋದೇ ದೊಡ್ಡ ಕಾರಣ. ಬೈಲ್ಸೀಮಿಯವರು ಹೊಡೆದಾಟ ತಗೊಂಡ್ರು, ದಕ್ಷಿಣ ಕನ್ನಡದವರು ಬುದ್ಧಿಮತಿಯಿಂದ ತಗೊಂಡ್ರು, ನಾವು ಮಧ್ಯದ ಜನ ಆಚೆಗೆ ಹೊಡೆದಾಡೋ ಪ್ರವೃತ್ತಿನೂ ಇಲ್ಲ, ಈಚೆ ಕಡೆ ಶಾರ್ಪ್ನೆಸ್ಸು ಇಲ್ಲ, ಸ್ವಲ್ಪ ಶಾಂತವಾಗಿ ಆರಾಮಾಗಿ ದೋಸೆ ತಿನ್ಕೊಂಡಿರೋ. ಹಿಂಗೆ ಮಾಡಿದ್ರೆ ಆಗೋದಿಲ್ಲ. ಇಚ್ಛಾಶಕ್ತಿ ಬೇಕೇ ಬೇಕು. ಯಾವಾಗ ಪ್ರತಿಯೊಬ್ಬರಿಗೂ ಇದು ನನಗೆ ಬೇಕು ಅನ್ನೋ ಇಚ್ಛಾಶಕ್ತಿ ಬರ್ತದೋ ಅವತ್ತು ಖಂಡಿತವಾಗೂ ಕದಂಬ ಕನ್ನಡ ಜಿಲ್ಲೆ ಆಗೇ ಆಗ್ತದೆ. ಮತ್ತು ಸಂಘಟನೆಗೆ ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ಬೇಕೇನೋ ಅಂತ ನನ್ನ ಅನಿಸಿಕೆನ ಇಷ್ಟು ನೋಡಿದಂಗೆ. ಯಾಕೆಂದರೆ ಸಭಾಂಗಣನೇ ಖಾಲಿ ಆಗಿಬಿಟ್ಟಿದೆ, ಬೇಜಾರು ಅನ್ನಿಸ್ತದೆ. ಯಾಕೆಂದರೆ ಸ್ವಲ್ಪ ಕೂತಿದ್ದಿದ್ರೆ ಇನ್ನೂ ಕಡ್ದು ಈ ಮಜ್ಜಿಗೆ ಮೊಸರಿಂದ ನಾವು ಹೆಂಗೆ ಬೆಣ್ಣೆ ತೆಗಿತಿದ್ವಿ, ಎಷ್ಟೆಷ್ಟೋ ಒಳ್ಳೊಳ್ಳೆಯ ವಿಚಾರಗಳು ಬರ್ತಿದ್ವಿ ಅಂತ ಆಗಲೇ ಖಾಲಿ ಆಗಿಬಿಟ್ಟಿದೆ. ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ವಿಚಾರ ಮಾಡೋದನ್ನು ಬಿಟ್ಟು ಏನು ಮುಂದೆ ಮಾಡ್ಬೋದು ಅಂತೇಳಿ ಖಂಡಿತವಾಗೂ ಒಂದು ಒಗ್ಗಟ್ಟಿಂದ ಹೋದರೆ 100% ಜಿಲ್ಲೆ ಆಗಿ ನಾವು ಹೊರಹೊಮ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಕದಂಬ ಜಿಲ್ಲೆ ರಾರಾಜಿಸಲಿ ಅಂತ ಹೇಳಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿ ಥ್ಯಾಂಕ್ ಯು ಮನು ಹೆಗಡೆ ಅವರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.